ಕಂಬಿ ಹಿಂದೆ ಕೇಜ್ರಿವಾಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೆಜೆ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, 2024ರ ಲೋಕಸಭಾ ಚುನಾವಣೆಯ ಪ್ರಥಮ ಮತ ಚಲಾವಣೆ ಆಗೋಕೆ ಇನ್ನು ಕೇವಲ 22 ದಿನಗಳು ಬಾಕಿ ಇವೆ. ಎಲ್ಲ ಪಕ್ಷಗಳು ಅಬ್ಬರದ ಚುನಾವಣಾ ಪ್ರಚಾರ ನಡೆಸ್ತಾ ಇದ್ದಾವೆ. ಆದರೆ ಕಳೆದ 10 ವರ್ಷಗಳ ಹಿಂದೆ ಜನ್ಮಿಸಿದ್ದ ಪಕ್ಷವೊಂದು ಮಾತ್ರ ಚುನಾವಣಾ ಪ್ರಚಾರವನ್ನ ಹೆಚ್ಚು ಕಡಿಮೆ ಮರ್ತೇ ಬಿಟ್ಟಿದೆ. ಕೇವಲ 10 ವರ್ಷಗಳ ಅವಧಿಯಲ್ಲಿ 4 ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಗೆದ್ದು 2 ರಾಜ್ಯಗಳಲ್ಲಿ ಸರ್ಕಾರವನ್ನೇ ರಚಿಸಿದ್ದ ಪಕ್ಷ ಇಂದು ಭ್ರಷ್ಟಾಚಾರದ ಆರೋಪದಲ್ಲಿ ಸಿಕ್ಕಿ ವಿಲವಿಲ ಒದ್ದಾಡ್ತಾ ಇದೆ. ಅದು ಯಾವ ಪಕ್ಷ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು. ಹೌದು, ನಾವೀಗ ಹೇಳೋಕೆ ಹೊರಟಿರೋದು ಆಮ್ ಆದ್ಮಿ ಪಕ್ಷದ ಬಗ್ಗೆ. ಹತ್ತು ವರ್ಷಗಳ ಹಿಂದೆ ಅಣ್ಣಾ ಹಜಾರೆ ಆರಂಭಿಸಿದ್ದ ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಿಂದಾಗಿ ಉದಯಿಸಿದ ಆಮ್ ಆದ್ಮಿ ಪಕ್ಷ ಮೊದಲಿಗೆ ದೆಹಲಿಯ ಚುನಾವಣೆಯನ್ನ ಎದುರಿಸಿದ ರೀತಿ ಎಂಥವರನ್ನ ದಂಗುಬಡಿಸುವಂತಿತ್ತು. ಹೌದು, ಪೊರಕೆಯ ಚಿಹ್ನೆಯನ್ನ ತನ್ನದಾಗಿಸಿಕೊಂಡ ಆ ಪಕ್ಷ ಅಂದು ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್, ಬಿಜೆಪಿ ಸೇರಿದಂತೆ ದೊಡ್ಡ ದೊಡ್ಡ ಪಕ್ಷಗಳನ್ನ ಅನಾಮತಗೊಳಿಸಿ ಹಾಕಿ ಸರ್ಕಾರವನ್ನು ರಚಿಸಿತ್ತು. आम आदमी देश का नेता कैसा हो, देश का नेता कैसा हो। ಅಂದಿನಿಂದ ಇಂದಿನವರೆಗೂ ಹಿಂತಿರುಗಿ ನೋಡದೆ ಒಂದೊಂದೇ ರಾಜ್ಯಗಳನ್ನ ಗೆಲ್ಲುತ್ತಾ 4 ರಾಜ್ಯಗಳಲ್ಲಿ ತನ್ನ ಪಾದ ಊರಿ ದೆಹಲಿ, ಪಂಜಾಬ್ಗಳಲ್ಲಿ ಸರ್ಕಾರ ರಚಿಸಿದ್ದ ಆಮ್ ಆದ್ಮಿ ಪಕ್ಷ ಇಂದು ದೆಹಲಿ ಮದ್ಯ ಹಗರಣದ ಆರೋಪದಲ್ಲಿ ಸಿಕ್ಕಿ ಚೂರು ಚೂರಾಗಿದೆ. ಸಿಎಂ ಕೇಜ್ರಿವಾಲ್ ಸೇರಿದಂತೆ ಆಮ್ ಆದ್ಮಿಯ 4 ಪ್ರಮುಖ ಸಚಿವರು ಇಂದು ಜೈಲ್ ಕಂಬಿಗಳ ಹಿಂದೆ ಹೋಗಿಯಾಗಿದೆ. ಮೊದಲಿಗೆ 3 ವರ್ಷಗಳ ಹಿಂದೆ ಸತ್ಯೇಂದ್ರ ಜೈನ್ ಈ ಮದ್ಯ ಹಗರಣದ ಆರೋಪದಲ್ಲಿ ಇಡಿಯಿಂದ ಬಂಧಿತರಾಗಿ ಜೈಲು ಪಾಲಾದರು. ಅವರಿಗೆ ಬೇಲ್ ಸಿಗದೆ ಇದ್ದುದರಿಂದ ಅಂದಿನಿಂದ ಇಂದಿನವರೆಗೂ ಅವರು ಜೈಲಿನಲ್ಲೇ ಕಾಲ ಕಳೆಯುವಂತಾಗಿದೆ. ಏನು ಈ ಮದ್ಯ ಹಗರಣ ಅಂತ ನೋಡೋದಾದ್ರೆ, ದೆಹಲಿಯಲ್ಲಿದ್ದ ಕೇಜ್ರಿವಾಲ್ ಸರ್ಕಾರ 3 ವರ್ಷಗಳ ಹಿಂದೆ ಈಗಿರುವ ಮದ್ಯ ನೀತಿಯಿಂದಾಗ ದೆಹಲಿಯ ಜನರು ಮದ್ಯಕ್ಕಾಗಿ ಪಕ್ಕದ ರಾಜ್ಯಗಳ ಮೊರೆ ಹೋಗುತ್ತಿದ್ದಾರೆ. ಹಾಗಾಗಿ ಮದ್ಯ ನೀತಿಯನ್ನ ಬದಲಿಸಿದ್ರೆ ಅದರಿಂದ ಸರ್ಕಾರಕ್ಕೆ ಲಾಭವಾಗಲಿದೆ ಎಂದು ಹೊಸದಾಗಿ ಮದ್ಯ ನೀತಿಯನ್ನ ರೂಪಿಸಿದ್ರು. ಈ ನೀತಿ ಜಾರಿಗೆ ಬಂದ ತಿಂಗಳಲ್ಲಿಯೇ ಇದರಲ್ಲಿ ಹಗರಣ ನಡೆದಿದೆ. ಈ ನೀತಿ ರೂಪಿಸಿದ ಕೇಜ್ರಿವಾಲ್ ಹಲವು ಫಲಾನುಭವಿಗಳಿಂದ ಕೋಟಿ ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಎಂಬ ಆರೋಪ ಕೇಳಿ ಬಂತು. ಹೀಗಾಗಿ ಕೇಜ್ರಿವಾಲ್ ಈ ನೀತಿಯನ್ನ ರದ್ದುಪಡಿಸಬೇಕಾಯಿತು. ಆದರೆ ಅವರ ಸರ್ಕಾರದ ವಿರುದ್ಧದ ಆರೋಪ ಮಾತ್ರ ಹಾಗೆಯೇ ಮುಂದುವರಿತು. ಸತ್ಯೇಂದ್ರ ಜೈನ್ ನಂತರ ಇದೇ ಮದ್ಯ ಹಗರಣದ ಆರೋಪದಲ್ಲಿ ಜೈಲು ಪಾಲಾದವರು ಸಂಜಯ್ ಸಿಂಗ್. ಇವರು ಸಹ ಇಡಿಯ ಕಪಿಮುಷ್ಟಿಯಲ್ಲಿ ಸಿಕ್ಕಿ ಜೈಲಿನ ಕಂಬೆಣಿಸುತ್ತಾ ಕಾಲ ಕಳೀತಾ ಇದ್ದಾರೆ. ಇವರಿಬ್ಬರ ನಂತರ ಇಡಿ ಬಂಧಿಸಿದ್ದು ಆಮ್ ಆದ್ಮಿ ಪಕ್ಷದ ಅತ್ಯಂತ ಪ್ರಮುಖ ನಾಯಕ ಹಾಗೂ ದೆಹಲಿಯ ಉಪಮುಖ್ಯಮಂತ್ರಿಯಾಗಿದ್ದ ಮನೀಶ್ ಸಿಸೋಡಿಯಾ ಅವರನ್ನ. ಮನೀಶ್ ಸಿಸೋಡಿಯಾ ಸಹ ಇಡಿ ಬಂಧನದಿಂದ ತಪ್ಪಿಸಿಕೊಂಡು ಹೊರಬರಲು ಹಲವು ಬಾರಿ ಜಾಮೀನಿಗೆ ಪ್ರಯತ್ನಿಸಿದ್ರು. ಕೋರ್ಟ್ ಅವರ ಜಾಮೀನು ಅರ್ಜಿಯನ್ನ ಪುರಸ್ಕರಿಸದ ಕಾರಣ ಅವರು ಇದುವರೆಗೂ ಜೈಲಿನಲ್ಲೇ ಕೊಳಿತಾ ಇದ್ದಾರೆ. ಈ ಮಧ್ಯೆ ದೆಹಲಿ ಮದ್ಯ ನೀತಿ ಹಗರಣದಲ್ಲಿ ದಕ್ಷಿಣದ ತಮಿಳುನಾಡಿನ ಬಿಆರ್ಎಸ್ ಪಕ್ಷದ ನಾಯಕಿ ಕೆ ಕವಿತಾ ಅವರನ್ನು ಸಹ ಬಂಧಿಸಿದ ಇಡಿ ಅವರಿಗೂ ಜೈಲಿನ ದಾರಿ ತೋರಿಸಿದೆ. ಮಾರ್ಚ್ 15ರಂದು ಕವಿತಾರನ್ನ ಬಂಧಿಸಿದ ಇಡಿ ವಿಚಾರಣೆಯ ನಂತರ ಇದೀಗ ಕೋರ್ಟ್ ಕವಿತಾರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಇಪ್ಪತ್ತೊಂದರಂದು ಇಡಿ ದೆಹಲಿ ಸಿಎಂ ಕೇಜ್ರಿವಾಲ್ ಅನ್ನ ಬಂಧಿಸಿದಾಗಿನಿಂದ ಇಡೀ ದೆಹಲಿ ಹೊತ್ತಿ ಹೊರಿತಾ ಇದೆ. ಒಂದೆಡೆ ಆಪ್ನ ಕಾರ್ಯಕರ್ತರು ಕೇಜ್ರಿವಾಲ್ ಬಂಧನ ವಿರೋಧಿಸಿ ಪ್ರತಿಭಟನೆ ನಡೆಸಿದ್ರೆ, ಮತ್ತೊಂದೆಡೆ ಬಿಜೆಪಿ ಕಾರ್ಯಕರ್ತರು ಕೇಜ್ರಿವಾಲ್ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡದಿರುವ ಬಗ್ಗೆ ಪ್ರದರ್ಶನ ನಡೆಸಿದ್ದಾರೆ.
ಕೇಜ್ರಿವಾಲ್ 2 ಬಾರಿ ತಮ್ಮ ಬಂಧನದ ಬಗ್ಗೆ ಕೋರ್ಟ್ ಮುಂದೆ ಹೋಗಲು ಅರ್ಜಿಯನ್ನು ಸಲ್ಲಿಸಿದ್ರು ಸಹ ಕೊನೆ ಗಳಿಗೆಯಲ್ಲಿ ಅದನ್ನು ಹಿಂಪಡೆದುಕೊಂಡಿದ್ರು. ಆದರೆ ಕಡೆಗೆ ಇಂದು ಬುಧವಾರ ಕೇಜ್ರಿವಾಲ್ ದೆಹಲಿ ಹೈಕೋರ್ಟ್ನಲ್ಲಿ ತಮ್ಮ ಬಂಧನ ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಿದ್ದು ಕೋರ್ಟ್ ಅದರ ವಿಚಾರಣೆಯನ್ನು ನಡೆಸಿದೆ. ಅರವಿಂದ ಕೇಜ್ರಿವಾಲ್ ಬಂಧನವೇ ಅಕ್ರಮ, ಇಡಿ ಬಳಿ ಇರುವ ಬಂಧನದ ಕುರಿತಾಗಿ ಯಾವುದೇ ಸಾಕ್ಷಿಗಳಿಲ್ಲ ಎಂದು ಕೇಜ್ರಿವಾಲ್ ಪರ ವಕೀಲ ಅಭಿಷೇಕ್ ಸಿಂಘ್ವಿ ವಾದಿಸಿದ್ರೆ, ಇವರ ವಾದಕ್ಕೆ ಪ್ರತಿಯಾಗಿ ಕೋರ್ಟ್ ಇಡಿ ವಕೀಲರ ಪ್ರತಿಕ್ರಿಯೆ ಕೇಳಿದಾಗ ಇಡಿ ಪರ ವಕೀಲ ರಾಜು ನಮಗೆ ಈ ಕುರಿತಾಗಿ ಕೊಂಚ ಸಮಯ ಬೇಕು ಎಂದು 3 ವಾರಗಳ ಸಮಯ ಕೇಳಿದ್ದಾರೆ. ಆದರೆ ಕೋರ್ಟ್ ಇಡಿಗೆ ಈ ಕುರಿತು ನೋಟಿಸ್ ಒಂದನ್ನು ಜಾರಿ ಮಾಡುವುದಾಗಿ ಹೇಳಿದ್ದು, ಅದರಂತೆ ಇಡಿ ಈಗ ಕೇಜ್ರಿವಾಲ್ ಬಂಧನಕ್ಕೆ ಕೋರ್ಟ್ಗೆ ವಿವರಣೆ ನೀಡಬೇಕಾಗಿದೆ. ಈ ಮಧ್ಯೆ ಕೇಜ್ರಿವಾಲ್ ಜಾಮೀನು ಅರ್ಜಿಯನ್ನು ಸಹ ಅವರು ಅರ್ಜಿಯನ್ನು ಹಾಕಿದ್ರೆ ತಾನು ವಿಚಾರಣೆ ನಡೆಸಲು ಸಿದ್ಧವಿರುವುದಾಗಿ ಹೈಕೋರ್ಟ್ ನ್ಯಾಯಾಲಯ ಹೇಳಿರುವುದು ಕೇಜ್ರಿವಾಲ್ಗೆ ಜಾಮೀನು ಸಿಗಬಹುದು ಎಂಬ ಸಣ್ಣ ಭರವಸೆ ಉಂಟು ಮಾಡಿದೆ. ಆದರೆ ಗುರುವಾರ ಕೇಜ್ರಿವಾಲ್ ಅವರ ಇಡಿ ಕಸ್ಟಡಿ ಮುಗಿಯಲಿದ್ದು, ಅದರ ತಕ್ಷಣವೇ ಸಿಬಿಐ ಕೇಜ್ರಿವಾಲ್ ಬಂಧಿಸಲು ಮತ್ತು ಅವರನ್ನು ತಮ್ಮ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಕೇಜ್ರಿವಾಲ್ ಈ ಮದ್ಯ ಹಗರಣದಲ್ಲಿ ಭಾಗಿಯಾಗಿದ್ದಾರೋ ಇಲ್ಲವಾ ಎನ್ನುವುದು ಒಟ್ಟಾರೆ ವಿಚಾರಣೆಯ ನಂತರವಷ್ಟೇ ಬಯಲಾಗಬಹುದಾದ ವಿಚಾರ. ಹಾಗಾಗಿ ಕೇಜ್ರಿವಾಲ್ ಸೇರಿದಂತೆ ಆಪ್ನ ಎಲ್ಲ ನಾಯಕರು ಈ ಭ್ರಷ್ಟಾಚಾರದ ಕೂಪದಿಂದ ಹೊರಬರುತ್ತಾರೋ ಅದರಲ್ಲೇ ಮುರುಟಿ ಹೋಗುತ್ತಾರೋ ಎನ್ನುವುದನ್ನು ಭವಿಷ್ಯವೇ ನಿರ್ಧರಿಸಲಿದೆ.